टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಅಸ್ಥಿಪಂಜರ ಶೋಧ ಕಾರ್ಯಕ್ಕೆ ಜಿಪಿಆರ್ ಬಳಕೆಗೆ ಒತ್ತಡ ಹೆಚ್ಚಿದೆ. 11, 12 ಮತ್ತು 13ನೇ ಪಾಯಿಂಟ್ನಲ್ಲಿ ಬಳಸುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಜಿಪಿಆರ್ ಅನ್ನ ದೂರುದಾರ ಪರ ವಕೀಲರಿಂದ ಎಸ್ಐಟಿಗೆ ಮನವಿ. ಗ್ರೌಂಡ್ ಪೆನಿಟ್ರೆಂಟಿಂಗ್ ರಾಡರ್ ಬಳಕೆಗೆ ಕೋರಲಾಗಿದೆ. ದೂರುದಾರನ ವಕೀಲರಿಂದ ಎಸ್ಐಟಿಗೆ ಮನವಿ. ಮಳೆ ಭೌಗೋಳಿಕ ಬದಲಾವಣೆಯಿಂದ ವ್ಯತ್ಯಾಸ ಆಗಿದೆ, ಹಾಗಾಗಿ ಅತ್ಯಾಧುನಿಕ ಉಪಕರಣವನ್ನು ಬಳಸಿ ಶೋಧವನ್ನು ಮಾಡಿ ಅಂತ ಹೇಳಿ ವಕೀಲರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತೇ ಈ ತಾಂತ್ರಿಕ ಉಪಕರಣಗಳನ್ನು ಬಳಸಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಜಿಪಿಆರ್ ಅನ್ನ ಎಸ್ಐಟಿ ಅಧಿಕಾರಿಗಳು ಇವತ್ತಿನ ಶೋಧ ಕಾರ್ಯಾಚರಣೆಗೆ ಬಳಸಿಕೊಳ್ತಾರಾ ಏನೋ ಅನ್ನೋ ಕುತೂಹಲ ಮನೆ ಮಾಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿ ಮತ್ತು ಅಶೋಕ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಪೃಥ್ವಿ ಅವರಿಂದ ಮಾಹಿತಿಯನ್ನು ಪಡೆಯೋಣ. ಪೃಥ್ವಿ, ಇವತ್ತು 11, 12 ಮತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ಈ 3 ಪಾಯಿಂಟ್ಗಳನ್ನು ಇವತ್ತೇ ಕವರ್ ಮಾಡೋದ್ರ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಇವತ್ತಿನ ಕಾರ್ಯಾಚರಣೆ ಹೇಗೆ ನಡೆಯುತ್ತೆ, ಎಷ್ಟೊತ್ತಿಗೆ ಶುರುವಾಗುತ್ತೆ ಪೃಥ್ವಿ? ಮಧುಶ್ರೀ, ಇವತ್ತು ಕೂಡ ಒಂದು 11:11 ಸುಮಾರಿಗೆ ಎಸ್ಐಟಿ ಅಧಿಕಾರಿಗಳ ತಂಡ ಉಳಿದ ಎಲ್ಲರ ಜೊತೆ ಇಲ್ಲಿಗೆ ಆಗಮಿಸುವಂತಹ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಏನು ಪ್ರತಿನಿತ್ಯ ಕೂಡ ಅಂದ್ರೆ ಅಗೆಯುವಂತಹ ಸಂದರ್ಭದಲ್ಲೂ ಕೂಡ 11:11 ಈ ಒಂದು ಉತ್ಖನನ ಕಾರ್ಯಾಚರಣೆ ಆರಂಭವಾಗ್ತಾ ಇತ್ತು. ಸೊ ಇವಾಗ ಸದ್ಯಕ್ಕೆ ಏನು ಎಸ್ಐಟಿ ತಂಡದ ಜೊತೆ ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸುವಂತರು ಇದ್ದಾರೆ. ಸೊ ಇವತ್ತು ಅಂದ್ರೆ 6ನೇ ದಿನ ಏನು ಇವತ್ತಿನ ಕಾರ್ಯಾಚರಣೆಯಲ್ಲಿ ಇವತ್ತು 11ನೇ ಪಾಯಿಂಟ್ನಿಂದ ಆರಂಭಿಸ್ತಾರೆ. ಯಾಕೆಂತ ಹೇಳಿದ್ರೆ ಬಾಕಿ ಇರುವಂತದ್ದೇ ಇವಾಗ 11, 12, 13 ಇವು 3 ಪಾಯಿಂಟ್ಗಳು ಬಾಕಿ ಇದೆ. 1ರಿಂದ 13 ಪಾಯಿಂಟ್ ಏನಿತ್ತು, 1ರಿಂದ 13 ಪಾಯಿಂಟ್ನಲ್ಲಿ 1ರಿಂದ 10 ಪಾಯಿಂಟ್ ಈಗ ಕಂಪ್ಲೀಟ್ ಆಗಿದೆ. ಅದರಲ್ಲಿ 6 ಪಾಯಿಂಟ್ನಲ್ಲಿ ಮಾತ್ರ ಒಂದು ಅಸ್ಥಿಪಂಜರ ಸಿಕ್ಕಿರುವಂತದ್ದು. ಇನ್ನ 3 ಪಾಯಿಂಟ್ ಬಾಕಿ ಉಳಿದಿದೆ. ಆ ಒಂದು 3 ಪಾಯಿಂಟ್ ಅನ್ನ ಇವತ್ತು ಆರಂಭಿಸ್ತಾರೆ. ಮತ್ತೆ ಎಷ್ಟು ಮುಗಿಸ್ತಾರೆ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ಅದನ್ನ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಎಲ್ಲಾ 4 ಪಾಯಿಂಟ್ಗಳು ಅಂದ್ರೆ ಏನು 9, 10, 11, 12 ಎಲ್ಲಾ 4 ಪಾಯಿಂಟ್ ಇಲ್ಲೇ ಇದ್ದಿದ್ದು. ಈ ಭಾಗದಲ್ಲಿ ನೋಡೋದಾದ್ರೆ ಏನು ಉಜಿರೆಯಿಂದ ಧರ್ಮಸ್ಥಳ ಬರುವಂತಹ ಮಾರ್ಗ ಮಧ್ಯ ನೇತ್ರಾವತಿ ಸ್ನಾನಘಟ್ಟದಕ್ಕಿಂತ ಒಂದು 100 ಮೀಟರ್ ಈ ಭಾಗದಲ್ಲಿ ಈ ಪಾಯಿಂಟ್ಗಳು ಇರುವಂಥದ್ದು. ಸೊ ಅಲ್ಲಿ ಪರದೆಯನ್ನು ಕಟ್ಟಿರೋದೇನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ಅಲ್ಲೇ ಇರುವಂಥದ್ದು 9, 10, 11, 12 ಪಾಯಿಂಟ್. ಈಗ 9, 10 ಆಗಲೇ ಮೊನ್ನೆ ಮುಗಿದಿದೆ. ಈಗ ಇವತ್ತಿಲ್ಲಿ 11, 12ನೇ ಪಾಯಿಂಟ್ನ ಆರಂಭಿಸ್ತಾರೆ. ಅಂದರೆ 11ನೇ ಪಾಯಿಂಟಿಂದ ಆರಂಭ ಮಾಡ್ತಾರೆ. 11ನೇ ಪಾಯಿಂಟಿಂದ ಆರಂಭ ಮಾಡಿ ಅದಾದ ಬಳಿಕ 13 ಅಂದರೆ 12, 13ನೇ ಪಾಯಿಂಟಿಗೆ ಹೋಗುವಂಥದ್ದು. ಸೊ ಇಲ್ಲಿ 11, 12 ಪಾಯಿಂಟ್ ಇಲ್ಲ ಅಂದರೆ 13ನೇ ಪಾಯಿಂಟ್ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಇರುವಂಥದ್ದು. ಅಂದರೆ ಇವು 4 ಪಾಯಿಂಟ್ ಒಂದೇ ಜಾಗದಲ್ಲಿ ಅಂದರೆ ಏನು ನೋಡ್ಬೋದು ಅಂದರೆ ಆ ಒಂದು 9, 10, 11, 12 ಏನು ಒಂದೇ ಕಡೆ ಇತ್ತು. ಸೊ ಇಲ್ಲಿಂದ ಸ್ವಲ್ಪ ದೂರ ಹೋದರೆ 13ನೇ ಪಾಯಿಂಟ್ ಸಿಗುವಂಥದ್ದು. ಸೊ ಅಂದರೆ 13ನೇ ಪಾಯಿಂಟ್ನಲ್ಲಿ ಅದು ಸ್ವಲ್ಪ ದೂರ ಇರುವಂಥದ್ದು. ಸೊ ಇಲ್ಲಿ ಯಾವ ನಿರೀಕ್ಷೆಯನ್ನು ಇವತ್ತು ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ 9, 10ರಲ್ಲಿ ಏನು ಸಿಕ್ಕಿಲ್ಲ. ಸೊ ಅದೇ ರೀತಿ 11, 12ರಲ್ಲೂ ಕೂಡ ಯಾವುದು ಸಿಗಲ್ಲ ಅನ್ನೋ ಒಂದು ನಿರೀಕ್ಷೆ ಎಲ್ಲರದ್ದು. ಯಾಕೆ ಅಂತ ಹೇಳಿದರೆ 4 ಪಾಯಿಂಟ್ ಒಂದೇ ಸಮತಟ್ಟಿನ ಪ್ರದೇಶ ಮತ್ತು 50 ಮೀಟರ್ ಅಂತರ ಆ ಒಂದು 4 ಪಾಯಿಂಟಿಗೆ ಇರುವಂಥದ್ದು. ಸೊ ಅದರಿಂದ ಅವೆರಡು ಪಾಯಿಂಟಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದರೆ ಇನ್ನೆರಡು ಪಾಯಿಂಟ್ಗಳಲ್ಲೂ ಸಿಗುವಂತಹ ಸಾಧ್ಯತೆ ಭಾರಿ ಕಡಿಮೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಆದರೆ 13ನೇ ಪಾಯಿಂಟಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೂತಾಕಿದ್ದೀನಿ ಅಂತ ಆತ ಹೇಳಿರುವಂಥದ್ದು. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೇನಾಗುತ್ತೆ ಅನ್ನೋದು ನೋಡಬೇಕಾಗಿದೆ. ಒಟ್ಟಾರೆ ಇವತ್ತು ಏನು ಆರಂಭಿಕ ಹಂತದಲ್ಲಿ 11ನೇ ಪಾಯಿಂಟ್ ಆಗಿದ್ದಾರೆ. ಅಲ್ಲಿ ಏನಾದರೂ ಮೂಳೆ ಅಸ್ಥಿಪಂಜರ ಸಿಕ್ಕರೆ ಇಡೀ ದಿನ ಅದೇ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು ಆ 3 ಕೂಡ ಮುಗಿಯುವಂತಹ ಸಾಧ್ಯತೆಗಳಿದೆ. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ಪೃಥ್ವಿ. ಮತ್ತೊಂದು ಕಡೆ ಅಶೋಕ್ ಕೂಡ ನಮ್ಮ ಜೊತೆ ಇದ್ದಾರೆ. ಅಶೋಕ್, ಇನ್ನು ಎಸ್ಐಟಿ ಅಧಿಕಾರಿಗಳಿಗೆ ದೂರುದಾರ ಪರ ವಕೀಲ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾನೆ. ಅದೇನಪ್ಪಾ ಅಂದ್ರೆ ಜಿಪಿಆರ್ ಅನ್ನ ಬಳಸಿ 11, 12, 13ನೇ ಪಾಯಿಂಟ್ ನಲ್ಲಿ ಈ ಜಿಪಿಆರ್ ಅನ್ನ ಬಳಕೆ ಮಾಡೋ ಮೂಲಕ ಕುರುಹು ಪತ್ತೆ ಹಚ್ಚೋ ನಿಟ್ಟಿನಲ್ಲಿ ನಮಗೆ ಸಹಾಯ ಆಗುತ್ತೆ ಅಂತ ಕೋರ್ಕೊಂಡಿದ್ದಾರೆ. ಅದಕ್ಕೇನಾದ್ರೂ ಮನ್ನಣೆ ಸಿಕ್ಕಿದೆಯಾ? ಇವತ್ತು ಜಿಪಿಆರ್ ಬಳಸುವ ಸಾಧ್ಯತೆ ಇದೆಯಾ, ಹೇಗೆ ಅಂತ ಅಶೋಕ್? ಹೌದು ಮಧುಶ್ರೀ, ಇವತ್ತು ಎಸ್ಐಟಿ ಅಧಿಕಾರಿಗಳು 6ನೇ ದಿನದ ಕಾರ್ಯಾಚರಣೆಯನ್ನು ಮಾಡಲಿಕ್ಕಿದ್ದಾರೆ. ಪಾಯಿಂಟ್ ನಂಬರ್ 11ರಿಂದ ಇವತ್ತು ಕಾರ್ಯಾಚರಣೆ ಆರಂಭ ಆಗಲಿಕ್ಕಿದೆ. ಈಗಾಗಲೇ ಎಸ್ಐಟಿಯ SP ಅಂದರೆ ತನಿಖಾಧಿಕಾರಿಯಾಗಿರ್ತಕ್ಕಂಥ ಜಿತೇಂದ್ರ ದಯಾಮ್ ಅವರು ಈಗಾಗಲೇ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಈಗಾಗಲೇ ಬಂದಿದ್ದಾರೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಲ್ಲ ಅಂದರೆ AC ಅವರು ಬರಬೇಕಷ್ಟೇ. ಸೊ AC ಅವರು ಬಂದಾದ ಬಳಿಕ ಎಲ್ಲರೂ ಕೂಡ ಇಲ್ಲಿ ಒಂದು ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಒಂದು ಸಭೆಯನ್ನು ಮಾಡ್ತಾರೆ. ಇವತ್ತಿನ ಕಾರ್ಯಾಚರಣೆ ಯಾವ ರೀತಿ ಮಾಡಬೇಕು ಅಂತೇಳಿ. ಸೊ ಅಲ್ಲಿ ಡಿಸ್ಕಸ್ ಮಾಡಿಕೊಂಡು ಅದಾದ ಬಳಿಕ ತಂಡವಾಗಿ
ಧರ್ಮಸ್ಥಳ ಕಡೆಗೆ ತೆರಳಿಕ್ಕಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಏನು ಸಾಕ್ಷ್ಯ ದೂರುದಾರ ಎಂದರೆ ಆತನ ಪರವಾದ ವಕೀಲರ ಬೇಡಿಕೆ ಇರತಕ್ಕಂಥದ್ದು ಈಗಾಗಲೇ ಕಳೆಬರವನ್ನು ಪತ್ತೆ ಮಾಡೋದಕ್ಕೆ ಈ GPR ತಂತ್ರಜ್ಞಾನವನ್ನು ಉಪಯೋಗಿಸಬೇಕು ಅಂತ ಹೇಳಿ. ಸೊ ಈಗಾಗಲೇ SIT ಅಧಿಕಾರಿಗಳಿಗೆ ಮೇಲನ್ನು ಮಾಡಿದ್ದಾರೆ, ಪತ್ರವನ್ನು ಕೂಡ ಬರೆದಿದ್ದಾರೆ. ಸೊ ಈ ವಕೀಲರ ಬೇಡಿಕೆಗೆ SIT ಮನ್ನಣೆ ನೀಡುತ್ತಾ ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಆ ಒಂದು ಟೆಕ್ನಾಲಜಿ ಅಂದರೆ ಆ ಯಂತ್ರವನ್ನು ಅದರ ಬಳಕೆ ಮಾಡೋದಕ್ಕೆ ಸೊ ಅದು ಈಗ ಅವೈಲೇಬಲ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ರಾಜ್ಯದಲ್ಲಿ ಅವೈಲೇಬಲ್ ಇದೆಯಾ ಅಥವಾ ಸೆಂಟ್ರಲ್ ಕೇಂದ್ರದಿಂದ ಅದನ್ನು ತರಿಸ್ಕೋಬೇಕಾ? ಸೊ ಇದೆಲ್ಲವೂ ಕೂಡ ಪ್ಲಾನ್ ಆಗಬೇಕಾಗಿದೆ. ಸೊ ಸದ್ಯಕ್ಕೆ ಇವತ್ತಂತೂ ಆ ಒಂದು ಯಂತ್ರವನ್ನು ಬಳಸುವಂಥ ಸಾಧ್ಯತೆ ಬಹುತೇಕ ಕಡಿಮೆ ಇದೆ. ಆದರೆ ಈಗ ಉಳಿದಿರ್ತಕ್ಕಂಥ 3 ಪಾಯಿಂಟ್ಗಳನ್ನು ಮುಗಿಸ್ಕೊಂಡು ಅದಾದ ಬಳಿಕ ಈ ವಕೀಲರ ಬೇಡಿಕೆಯಂತೆ ಮುಂದಿನ ದಿನಗಳಲ್ಲಿ ಆ ಯಂತ್ರವನ್ನು ಬಳಸಿಕೊಂಡು ಆ ಬಳಿಕ ಶೋಧ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಸೊ ಆ ಬಗ್ಗೆ ಇನ್ನಷ್ಟೇ SIT ಅಧಿಕಾರಿಗಳು ನಿರ್ಧಾರವನ್ನು ಮಾಡಬೇಕಾಗಿದೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕಾರಿಗಳ ತಂಡ ಸುಮಾರು ಒಂದು 11 ಗಂಟೆ ಸುಮಾರಿಗೆ ಇಲ್ಲಿಂದ ಹೊರಡುವಂಥ ಸಾಧ್ಯತೆ ಇದೆ. ಸೊ ಇದಕ್ಕೂ ಮೊದಲು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಬ್ಬ ಹೊಸ ದೂರುದಾರನ ಎಂಟ್ರಿ ಆಗಿರ್ತಕ್ಕಂಥದ್ದು. ಸೊ ಜಯನ್ ಟಿ ಎನ್ನುವಂಥವರು, ಸಾಮಾಜಿಕ ಹೋರಾಟಗಾರ ಜಯನ್ ಟಿ ಎನ್ನುವಂಥವ್ರು ಇವತ್ತೊಂದು SITಗೆ ಪ್ರತ್ಯೇಕವಾಗಿ ಇನ್ನೊಂದು ದೂರನ್ನು ನೀಡಲಿಕ್ಕಿದ್ದಾರೆ. ಅವರು ಕೂಡ ಇನ್ನಷ್ಟು ಕೆಲವೇ ಹೊತ್ತಿನಲ್ಲಿ ಬರಲಿಕ್ಕಿದ್ದಾರೆ. ಅವರ ಆರೋಪ ಇರುವಂಥದ್ದು ಸುಮಾರು 15 ವರ್ಷದ ಹಿಂದೆ ಸುಮಾರು 15 ವರ್ಷ ಪ್ರಾಯದ ಬಾಲಕಿಯ ಅನುಮಾನಾಸ್ಪದ ಸಾವು ಇದೇ ಒಂದು ಧರ್ಮಸ್ಥಳದಲ್ಲಿ ಆಗಿತ್ತು. ಸೊ ಅದೇ ಬಾಲಕಿಯ ಶವವನ್ನು ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ದಫನ ಮಾಡಲಾಗಿದೆ. ಸೊ ಅದಕ್ಕೆ ನಾನೇ ಒಂದು ಪ್ರತ್ಯಕ್ಷ ಸಾಕ್ಷಿ ಎನ್ನುವಂಥ ನಿಟ್ಟಿನಲ್ಲಿ SITಗೆ ದೂರನ್ನು ಕೊಡಲಿಕ್ಕಿದ್ದಾರೆ. ಮೊನ್ನೆ ಶನಿವಾರ 7 ಗಂಟೆಗೆ ಬಂದಿದ್ರು, ದೂರ ಅರ್ಜಿಯನ್ನು ಇಟ್ಕೊಂಡು ಬಂದಿದ್ರು. ಆ ಟೈಮಲ್ಲಿ SIT ಅಧಿಕಾರಿಗಳು ಅವರಿಗೆ ಇವತ್ತು 10 ಗಂಟೆ ಬರೋದಕ್ಕೆ ಸಮಯಾವಕಾಶವನ್ನು ನೀಡಿದ್ರು. ಸೊ ಇನ್ನೇನು ಅವರು ಕೆಲವೇ ಹೊತ್ತಿನಲ್ಲಿ ಅವರು ಬರಲಿಕ್ಕಿದ್ದಾರೆ. ಅವರು ಪ್ರಮುಖವಾಗಿ ಹೇಳ್ತಾ ಇರತಕ್ಕಂಥದ್ದು, ನನ್ನ ಬಳಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಸಾಕ್ಷ್ಯಾಧಾರಗಳಿದೆ. ನಾನು ಪ್ರತ್ಯಕ್ಷದರ್ಶಿ ಮಾತ್ರವಲ್ಲದೆ ಇನ್ನಿಬ್ಬರು ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ, ಅವರು ಕೂಡ ಬರ್ತಾರೆ. ಸೊ ಈ ಒಂದು ಸಾವಿನ ಬಗ್ಗೆ ಸಾಕಷ್ಟು ಅನುಮಾನ ಇದೆ. ಅಂದ್ರೆ ಅವರು ಹೇಳ್ತಕ್ಕಂಥ ಮಾಹಿತಿಯ ಪ್ರಕಾರ ಆ ಶವ ಕೊಳ್ತೋಗಿತ್ತು, ಆದ್ರೆ ಅವರಿಗೆ ಇನ್ನೂ ಕ್ಲಾರಿಟಿ ಇಲ್ಲ ಅದು ಕೊಲೆ ಆಗಿದೆಯೋ ಅಥವಾ ಆ ಸಾವಿಗೆ ಕಾರಣ ಏನು ಎಂಬುದರ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಆದ್ರೆ ಅವರಿಗೆ ಆ ಊತಾಕಿರ್ತಕ್ಕಂಥ ಜಾಗ ಎಲ್ಲಿದೆ ಎನ್ನುವಂಥದ್ದು ಅವರಿಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಆ ಒಂದು ದೂರಿಗೆ SIT ಅಧಿಕಾರಿಗಳು ಯಾವ ಮನ್ನಣೆ ನೀಡ್ತಾರೆ? ಒಂದು ವೇಳೆ ಆ ದೂರಿನಲ್ಲಿ ಸತ್ಯಾಂಶ ಇರೋದು ಏನಾದರೂ ಕಂಡು ಬಂದ್ರೆ ಪ್ರತ್ಯೇಕವಾಗಿ FIR ಅನ್ನು ದಾಖಲಿಸಬೇಕಾಗುತ್ತೆ. ಸೊ ಇವರ ಒತ್ತಾಯ ಇರತಕ್ಕಂಥದ್ದು ಕೂಡ ಇಷ್ಟೇ, ಆ ದೂರನ್ನು ತೆಗೆದುಕೊಳ್ಬೇಕು ಮತ್ತು FIR ಅನ್ನು ದಾಖಲಿಸಿ ಅದರ ಬಗ್ಗೆ ಕೂಡ ತನಿಖೆ ಮಾಡಬೇಕು ಅಂತ. ಸೊ ಇವತ್ತು 2 ವಿಚಾರಗಳು ಪ್ರಮುಖವಾಗಿ SITಗೆ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ತಂತ್ರಜ್ಞಾನ ಏನು ಈಗಾಗಲೇ ಅನಾಮಿಕ ಸಾಕ್ಷ್ಯ ದೂರುದಾರ ಎಂದರೆ ಆತನ ಪರವಾಗಿರ್ತಕ್ಕಂಥ ವಕೀಲರ ಬೇಡಿಕೆಯಂತೆ ಈ ತಂತ್ರಜ್ಞಾನವನ್ನು ಯೂಸ್ ಮಾಡ್ತಾರೆ. ಇನ್ನೊಂದು ಇವತ್ತು ಹೊಸದಾಗಿ ಎಂಟ್ರಿ ಆಗಿರ್ತಕ್ಕಂಥ ದೂರುದಾರನ ಆ ದೂರಿಗೆ ಮನ್ನಣೆ ನೀಡ್ತಾರೆ. ಸೊ 2 ಕೂಡ ಇನ್ನೇನು ಆ 2 ಪ್ರಶ್ನೆಗಳಿಗೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗ್ಲಿಕ್ಕಿದೆ. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿಯ ಅಶೋಕ್ ಮತ್ತು ಪೃಥ್ವಿ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ ನಿಮ್ಮಿಂದ.